ಎಷ್ಟೇ ವೆರೈಟಿ ಸ್ವೀಟ್ಸ್ ತಿಂದರೂ ನಮ್ಮೆಲ್ರಿಗೂ ಹೋಳಿಗೆ ಅಂತೂ ಆಲ್ ಟೈಮ್ ಫೇವ್ರೆಟ್. ಹೋಳಿಗೆ ಕೂಡ ಫೇವ್ರೆಟ್ ಇದೆ, ಮಾವಿನ ಹಣ್ಣು ಕೂಡ ಫೇವ್ರೆಟ್ ಇದೆ. ಹಾಗೆ ಮಾವಿನ ಹಣ್ಣಿನ ಹೋಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ. ಬನ್ನಿ, ಒಂದು ಪರ್ಫೆಕ್ಟ್ ಅಳತೆಯೊಂದಿಗೆ ಯಾವ ರೀತಿಯಾಗಿ ಪರ್ಫೆಕ್ಟ್ ಮ್ಯಾಂಗೋ ಹೋಳಿಗೆ ಮಾಡೋದು ಅಂತ ಇವತ್ತಿನ ಎಪಿಸೋಡಲ್ಲಿ ನೋಡೋಣ. ನಾನು 1 ಬೌಲ್ನಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ. ನೀರನ್ನು ಹಾಕಿ 1-2 ಸಾರಿ ಇದನ್ನು ಚೆನ್ನಾಗಿ ತೊಳ್ಕೊಂಡು ಬಿಡಬೇಕು. ತೊಳೆದಿರೋಂಥ ನೀರನ್ನು ಚೆಲ್ಬಿಟ್ಟು ನಾನು ಇದಕ್ಕೆ ಫ್ರೆಶ್ ನೀರನ್ನು ಹಾಕಿ ಅರ್ಧ ಗಂಟೆ ನೆನೆಯಕ್ಕೆ ಇಟ್ಬಿಡ್ತೀನಿ. ಅರ್ಧ ಗಂಟೆ ಆಗಿದೆ, ಬೇಳೆ ಎಲ್ಲ ಚೆನ್ನಾಗಿ ನೆಂದಿದೆ. ನೆಂದಿರೋಂಥ ಬೇಳೆ ಮೇಲಿನ ನೀರನ್ನೆಲ್ಲ ತೆಗೆದ್ಬಿಟ್ಟು ನಾವು ಬರೀ ಬೇಳೆನ ಕುಕ್ಕರ್ಗೆ ಹಾಕೊಂಡ್ಬಿಡೋಣ. ನೋಡಿ, ನೀರನ್ನೆಲ್ಲ ತೆಗೆದು ಬೇಳೆನ ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 3.5 ಗ್ಲಾಸ್ನಷ್ಟು ನೀರನ್ನು ಹಾಕೊಳ್ತೀನಿ. 3.5 ಗ್ಲಾಸ್ನಷ್ಟು ನೀರನ್ನು ಹಾಕೊಳ್ಳೋದ್ರಿಂದ ನಮಗೆ ಕಟ್ಟು ಚೆನ್ನಾಗಿ ಸಿಗುತ್ತೆ. ಕಟ್ಟಿನ ಸಾಂಬಾರು ಅಂತ ಏನು ಮಾಡ್ತೀವಲ್ವ, ಅಥವಾ ಕಟ್ಟಿನ ಸಾರು, ಅದಕ್ಕೆ ನಮಗೆ ಕಟ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು 3.5 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡ್ಬಿಡ್ತೀನಿ. ಹಾಗೆ ನಾನು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡ್ಬಿಡ್ತೀನಿ. ಮತ್ತು 1 ಸ್ಪೂನ್ ಎಣ್ಣೆನ ಹಾಕ್ಕೊಂಡ್ಬಿಡ್ತೀನಿ. 4 ವಿಸಿಲ್ ತಗೊಂಡ್ಬಿಟ್ರೆ ಸಾಕು. ಚೆನ್ನಾಗಿ ಬೇಳೆ ಎಲ್ಲ ಬೆಂದಿರುತ್ತೆ. ಬೇಳೆ ಬೇಯೋವರೆಗೂ ನಾನು ಕನಕಕ್ಕೆ ಹಿಟ್ಟನ್ನು ನಾದ್ಕೊಂಡಿಟ್ಕೊಳ್ತೀನಿ. ನಾನಿಲ್ಲಿ 2 ಬೌಲ್ನಷ್ಟು ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಹಾಗೆ ಅರ್ಧ ಬೌಲ್ನಷ್ಟು ಮೈದಾನ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಡ್ತೀನಿ. ಅರಿಶಿನ ನೀವು ಹಿಟ್ಟಿಗೆ ಕೂಡ ಹಾಕೋಬೋದು, ಇಲ್ಲ ಅಂದರೆ ನಾದೋ ನೀರಿಗೆ ನೀವು ಅರಿಶಿನ ಹಾಕಿ ಕಲಿಸ್ಕೊಂಡು ನಾದ್ಕೊಳ್ಬೋದು. ನಾನಿಲ್ಲಿ 1/4 ಸ್ಪೂನಷ್ಟು ಅರಿಶಿನ ನೀರಿಗೆ ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಂಡ್ಬಿಡ್ತೀನಿ. ಸಾಫ್ಟಾಗಿ ಚೆನ್ನಾಗಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ಇದೇ ಮೇನ್. ಇದರಲ್ಲಿ ಕನಕನ ನಾವು ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ಸೊ ಮೊದಲಿಗೆ ನೀರಲ್ಲಿ ನಾನು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಈ ರೀತಿ ಸಾಫ್ಟ್ ಆದಮೇಲೆ ಇದಕ್ಕೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಮತ್ತೆ ಕಲಿಸ್ಕೋತೀನಿ. ಈ ರೀತಿ 2-3 ಸಾರಿ ನೀವು ಎಣ್ಣೆನ ಹಾಕಿ ಹಿಟ್ಟನ್ನು ಸಾಫ್ಟಾಗಿ ಕಲಿಸ್ಕೊಂಡ್ಬಿಡ್ಬೇಕು. ನೋಡಿ, ಹಿಟ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ. 2 ಗಂಟೆ ಕನಕನ ನೆನೆಯಕ್ಕೆ ಇಟ್ಬಿಡೋಣ. ಈ ರೀತಿ ಮೇಲೆ ಒಂದು ಒದ್ದೆ ಬಟ್ಟೆನ ಕವರ್ ಮಾಡಿ ಇಡೋದ್ರಿಂದ ಕನಕ ಡ್ರೈ ಆಗಲ್ಲ, ಮಾಯಿಶ್ಚರ್ ಎಲ್ಲ ಹೊರಗಡೆ ಹೋಗಲ್ಲ. ಇವಾಗ ಕುಕ್ಕರ್ನಲ್ಲಿ ಬೇಳೆ ಚೆನ್ನಾಗಿ ಬೆಂದಿದೆ. ನಿಮಗೆ ತೋರಿಸ್ತೀನಿ ನೋಡಿ. ಬೇಳೆ ಈ ರೀತಿ ಪ್ರೆಸ್ ಮಾಡಿದರೆ ಫುಲ್ ಸಾಫ್ಟ್ ಆಗಿರಬೇಕು. ನೋಡಿ, ಬೇಳೆ ಎಲ್ಲ ಸೂಪರಾಗಿ ಬೆಂದಿದೆ. ಇವಾಗ ನಾನು ಒಂದು ಸಾನ್ಗೆ ಹಾಕಿ ಬೇಳೆನ ಸೋಸ್ಕೊಂಡ್ಬಿಡ್ತೀನಿ. ಸೆಪ್ರೇಟ್ ಮಾಡಿರೋವಂಥ ನೀರನ್ನು ನಾವು ಕಟ್ ಅಂತೀವಿ, ಅದನ್ನು ಕಟ್ಟಿನ ಸಾರು ಯೂಸ್ ಮಾಡೋಕ್ಕೆ ತಗೊಳ್ತೀನಿ. ನೀರನ್ನು ಸೈಡ್ ತೆಗೆದಿಟ್ಬಿಟ್ಟು ಬೇಳೆನ ಮತ್ತೆ ಕುಕ್ಕರ್ಗೆ ಹಾಕ್ಕೊಳ್ತೀನಿ. ಮ್ಯಾಶರಿಂದ ಬೇಳೆನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ಫುಲ್ ಸಾಫ್ಟ್ ಆಗೋವರೆಗೂ ನಾವು ಬೇಳೆನ ಮ್ಯಾಶ್ ಮಾಡ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಬೇಳೆ ಎಲ್ಲ ಮ್ಯಾಶ್ ಆಗಿದೆ. ಇವಾಗ ಇದನ್ನು ಸ್ಟವ್ ಮೇಲೆ ಇಟ್ಬಿಡ್ತೀನಿ. ಇದಕ್ಕೆ 1 ಬೌಲ್ನಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಬೌಲ್ನಷ್ಟು ಮ್ಯಾಂಗೋ ಪ್ಯೂರಿನ ಹಾಕೊಳ್ತಾ ಇದ್ದೀನಿ. ನಾವೆಷ್ಟು ಬೇಳೆನ ತಗೊಂಡಿರ್ತೀವೋ ಅಷ್ಟೇ ಬೆಲ್ಲನ ಹಾಕೊಳ್ಬೇಕು. ಹಾಗೆ ಬೇಳೆ ಅರ್ಧದಷ್ಟು ಮ್ಯಾಂಗೋ ಪ್ಯೂರಿನ ಹಾಕೊಳ್ಬೇಕು. ಇವಾಗ 1 ಸ್ಪೂನಷ್ಟು ಯಾಲಕ್ಕಿ ಪುಡಿನ ಕೂಡ ಹಾಕಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಬೇಳೆ ಎಲ್ಲ ಚೆನ್ನಾಗಿ ಕುದ್ದು ಇದರಲ್ಲಿರೋ ನೀರೆಲ್ಲ ಇವ್ಯಾಪ್ರೇಟ್ ಆಗಿ ಕಂಪ್ಲೀಟಾಗಿ ಡ್ರೈ ಆಗೋದು ಬೇಡ, ಸ್ವಲ್ಪ ಮಾಯಿಸ್ಟ್ ಇದ್ರೆ ಸಾಕು. ನೋಡಿ, ಇವಾಗೆಲ್ಲ ನೀರು ಇವ್ಯಾಪ್ರೇಟ್ ಆಗಿ ಗಟ್ಟಿಯಾಗಿದೆ ಹೂರ್ಣ. ನಾವು ಹೂರ್ಣ ಕರೆಕ್ಟಾಗಿ ಕುಕ್ ಆಗಿದೆಯೋ ಅಥವಾ ಹೋಳಿಗೆ ಮಾಡೋಕ್ಕೆ ಸರಿ ಇದೆಯೋ ಇಲ್ಲೋ ಅಂತ ಈ ರೀತಿ ಟೆಸ್ಟ್ ಮಾಡಿ ನೋಡಿದರೆ ಗೊತ್ತಾಗುತ್ತೆ. ಹೂರ್ಣನ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಸೌಟನ್ನು ಈ ರೀತಿ ಇಟ್ಬಿಟ್ರೆ ಅದು ಕೆಳಗಡೆ ಬೀಳಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ನಿಂತ್ಕೊಂಡಿತ್ತು. ಆ ಥರ ನಿಂತ್ಕೊಂಡಿದ್ರೆ ಹೂರ್ಣ ಪರ್ಫೆಕ್ಟ್ ಆಗಿದೆ. ಇವಾಗ ಹೂರ್ಣನ ನಾವು ಈ ರೀತಿ ಸಾನ್ಗೆ ಹಾಕಿ ಚೆನ್ನಾಗಿ ಇದನ್ನು ಸೋಸ್ಕೊಂಡ್ಬಿಡೋಣ. ಮಿಕ್ಸಿ ಜಾರ್ನಲ್ಲಿ ಹಾಕಿ ಮಾಡೋದಕ್ಕಿಂತ ಈ ರೀತಿ ಮಾಡಿ ನೋಡಿ, ತುಂಬ ಸಾಫ್ಟಾಗಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮುಂಚೆ ಎಲ್ಲ ಜನ ಕಲ್ಲಲ್ಲಿ
ಹೂರ್ಣನ ರುಬ್ತಿದ್ರು. ಅದ್ರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರ್ತಿತ್ತು. ಬಟ್ ಇವಾಗ ಅಷ್ಟೆಲ್ಲ ಮಾಡೋಕ್ಕಾಗಲ್ಲ. ಇವಾಗಲೂ ಸ್ವಲ್ಪ ಜನ ಹೂರ್ಣನ ಕಲ್ಲಲ್ಲೇ ರುಬ್ಕೊಳ್ತಾರೆ. ಬಟ್ ಸಾನ್ಗೆಲ್ ಮಾಡೋದ್ರಿಂದ ಕೂಡ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹೂರ್ಣ ನೋಡಿ ಎಷ್ಟು ಮೃದುವಾಗಿ ಬಂದಿದೆ. ಕನಕನ ನಾವು ಕಲಸಿ ನೆನೆ ಹಾಕಿಟ್ಟಿದ್ವಿ. ಸೊ 2 ಗಂಟೆ ಆಗಿದೆ ನೋಡಿ. ಕನಕ ಎಲ್ಲ ಚೆನ್ನಾಗಿ ನೆಂದು ಸಾಫ್ಟ್ ಆಗಿದೆ. ಇನ್ನೊಂದು ಸಾರಿ ಇದನ್ನು ಕಲಿಸ್ಕೊಂಡ್ಬಿಟ್ಟು ನಾನು ಒಂದು ಬೌಲಲ್ಲಿ ತೆಗೆದಿಟ್ಕೊಂಡ್ಬಿಡ್ತೀನಿ. ಮೃದುವಾದ ಸಾಫ್ಟ್ ಆದ ಕನಕ ಕೂಡ ರೆಡಿ ಆಗಿದೆ. ಹಾಗೆ ಹೂರ್ಣ ಕೂಡ ರೆಡಿ ಆಗಿದೆ. ಬನ್ನಿ ಹೋಳಿಗೆನ ಲಟ್ಸಕ್ಕೆ ಸ್ಟಾರ್ಟ್ ಮಾಡಿಬಿಡೋಣ. ಕನಕದಲ್ಲಿಂದ ಒಂದು ಚಿಕ್ಕ ಉಂಡೆನ ತಗೊಂಡಿದ್ದೀನಿ. ಇದನ್ನು ಈ ರೀತಿ ಉಂಡೆ ಥರ ರೌಂಡ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಚಪ್ಪಟೆಯಾಗಿ ಈ ಥರ ಮಾಡ್ಕೊಂಡ್ಬಿಟ್ಟು ನಾವೆಷ್ಟು ಕನಕನ ತಗೊಂಡಿದ್ದೀವೋ ಅದಕ್ಕಿಂತ ಒಂಚೂರು ಜಾಸ್ತಿ ಹೂರ್ಣನ ತಗೊಂಡು ಇದ್ರೊಳಗಡೆ ತುಂಬ್ಕೊಂಡ್ಬಿಡೋಣ. ಸೊ ರೆಡಿ ಮಾಡಿಟ್ಟಿರುವಂಥ ಹೂರ್ಣನ ಒಂಚೂರು ಜಾಸ್ತಿ ತಗೊಂಡಿದ್ದೀನಿ. ಕನಕಕ್ಕಿಂತ ಹೂರ್ಣ ಯಾವಾಗಲೂ ಜಾಸ್ತಿ ಇರಬೇಕು, ಆವಾಗಲೇ ಹೋಳಿಗೆ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಈ ರೀತಿ ಹೂರ್ಣನೆಲ್ಲ ತುಂಬ್ಕೊಂಡ್ಬಿಟ್ಟು ಚೆನ್ನಾಗಿ ಕನಕನ ಕ್ಲೋಸ್ ಮಾಡ್ಕೊಂಡ್ಬಿಡೋಣ. ನೋಡಿ ಈ ರೀತಿ ನೀಟಾಗಿ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ನಿಧಾನವಾಗಿ ಹೋಳಿಗೆನ ಲಟ್ಸ್ತಾ ಹೋಗೋಣ. ಮಾವಿನ ಹಣ್ಣಿನ ಸೀಸನಲ್ಲಿ ಎಷ್ಟೇ ಮಾವಿನ ಹಣ್ಣಿನ ರೆಸಿಪಿ ಮಾಡಿದರೂ ಕಡಿಮೆ ಅನಿಸುತ್ತೆ. ನಾನು ಆಲ್ಮೋಸ್ಟ್ ಒಂದು 20 ಸೀರೀಸ್ ಮಾಡಿದ್ದೀನಿ. ಅದಾದಮೇಲೂ ಮತ್ತೆ ಒಂದೊಂದಾಗಿ ಮಾವಿನ ಹಣ್ಣಿನ ರೆಸಿಪಿನ ಮಾಡ್ತಾನೇ ಇದ್ದೀನಿ. ಉಳಿದಿರೋ ಎಲ್ಲ ಮ್ಯಾಂಗೋ ಸೀರೀಸಲ್ಲೂ ಒಳ್ಳೊಳ್ಳೆ ರೆಸಿಪೀಸ್ ಇದೆ, ನೀವು ಮರೀದೆ ನೋಡಿ. ಹಾಗೆ ಈ ರೀತಿ ಹೋಳಿಗೆನ ನಾವು ಸೈಡ್ಸ್ನ ಚೆನ್ನಾಗಿ ಲಟ್ಸ್ಕೋಬೇಕು. ಮಧ್ಯೆ ತುಂಬ ಪ್ರೆಸ್ ಮಾಡಿ ಲಟ್ಸಕ್ಕೆ ಹೋಗಬೇಡಿ. ಆದಷ್ಟು ಸೈಡ್ಸ್ನ ಎಲ್ಲ ಲಟ್ಸ್ಕೊಂಡು ಬಿಡಬೇಕು. ಸೊ ಹೋಳಿಗೆನ ಲಟ್ಸಾಗಿದೆ, ಬೇಯಿಸ್ಕೊಂಡ್ಬಿಡೋಣ. ನಾನಿಲ್ಲಿ ಕಾದಿರೋ ಹಂಚಿಗೆ ಸ್ವಲ್ಪ ಎಣ್ಣೆನ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಲಟ್ಸಿರೋ ಹೋಳಿಗೆನ ಹಾಕೊಂಡ್ಬಿಡ್ತೀನಿ. ಇವಾಗ ಒಂದು ಸೈಡ್ ಬೆಂದಿದೆ, ಟರ್ನ್ ಮಾಡ್ಕೊಂಡ್ಬಿಟ್ಟು ಇನ್ನೊಂದು ಸೈಡ್ ಬೇಯಿಸ್ಕೊಂಡ್ಬಿಡೋಣ. ಸ್ವಲ್ಪ ಸೈಡಿಂದ ಎಣ್ಣೆನ ಈ ರೀತಿ ಹಾಕ್ಬಿಡಿ, ತುಂಬ ಚೆನ್ನಾಗಿ ಹೋಳಿಗೆ ಉಬ್ಬಿ ಬರುತ್ತೆ. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಹೋಳಿಗೆ. ಈ ರೀತಿ ಮೃದುವಾದ ಸಾಫ್ಟ್ ಆದ ಹೋಳಿಗೆನ ನೀವು ನಾನು ಹೇಳಿರೋ ಮೇಜರ್ಮೆಂಟ್ ಪ್ರಕಾರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಒಂದು ಹೋಳಿಗೆ ಕೂಡ ಹಾಳಾಗೋದಿಲ್ಲ. ನೋಡಿ ಓಪನ್ ಮಾಡಿ ತೋರಿಸ್ತೀನಿ. ಮ್ಯಾಂಗೋ ಹೋಳಿಗೆ ಸೂಪರ್ ಟೇಸ್ಟಿ ಆಗಿದೆ ಗೈಸ್. ನೋಡಿ ಎಷ್ಟು ಚೆನ್ನಾಗಿ ಹೋಳಿಗೆ ಬಂದಿದೆ. ಆ್ಯಂಡ್ ಬೆಸ್ಟ್ ಕಾಂಬಿನೇಷನ್ ಫಾರ್ ಹೋಳಿಗೆ ಇಸ್ ತುಪ್ಪ. ಮನೇಲಿ ಮಾಡಿರೋ ತುಪ್ಪನ ಬಿಸಿ ಬಿಸಿ ಹೋಳಿಗೆ ಮೇಲೆ ಹಾಕೊಂಡು ತಿಂದರೆ ಅಬ್ಬಾ ಸೂಪರ್ ಆಗಿರುತ್ತೆ. ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಮಾವಿನ ಹಣ್ಣಿನ ಸೀಸನ್ ಮುಗಿಯೋದ್ರೊಳಗೆ ಒಂದ್ಸಾರಿ ಮಾವಿನ ಹಣ್ಣಿನ ಹೋಳಿಗೆನ ಮರೀದೆ ಮಾಡಿ. ಥ್ಯಾಂಕ್ ಯು.